ಒಂದ್ 30 ಕಿಲೋ ಬೇನ್ ಬೀಜ ತಗೊಂಡ್ ಕುಟ್ರಿ ಅದ್ರಾಗ 10 ಕಿಲೋ ಇದನ್ನ 30 ಕಿಲೋ ತಗೊಂಡ್ರಲ್ಲ, ಒಂದ್ 10 ಕಿಲೋ ಕಡ್ಲಿ ಹಿಟ್ಟ, ಕಡ್ಲಿ ಬೀಸ್ರಿ, ಕಡ್ಲಿ ಹಿಟ್ಟು ತಗೋರಿ. ಒಂದ್ 2 ಕಿಲೋ ಸೋಯಾಬೀನ್ ಹಿಟ್ಟು ಅದ್ರಾಗ ಹಾಕ್ರಿ. ಆಮ್ಯಾಗ ದ್ವಿದಳ ಧಾನ್ಯದು ಒಂದ್ 200 ಗ್ರಾಮ ಇನ್ನೊಂದ್ 3-4 ನಮೂನಿ ಹಿಟ್ಟೆಲ್ಲ ತಗೋರಿ. ತಗೊಂಡು ಗೋಕೃಪಾಮೃತ ಐತಲ್ಲ ಅದ್ರೊಳಗೆ ಎಲ್ಲ ಇದನ್ನ ನೆನೆ ಹಾಕಿಬಿಡ್ರಿ. ನೆನೆ ಹಾಕ್ರಿ. ಇದನ್ನ ನೆನೆ ಹಾಕಿ ಒಂದ್ 8-10 ದಿವ್ಸ ಇಟ್ಟು ಬಿಡ್ರಿ. ಬೇಕಂದ್ರೆ ತಿರುಗಿಸ್ರಿ, ದಿವ್ಸಕ್ಕೆ 2 ಸರಿ ಇಡ್ರಿ. ಈ ದ್ರಾವಣ ಏನ್ ತಯಾರಾಕೈತಲ್ಲ, ಹಿಂದಗಡೆ ಇದನ್ನ ಪೂರಾ ಬ್ಯಾರಲ್ ತುಂಬ್ರಿ. ನೀವು 200 ಲೀಟರ್ ಬ್ಯಾರಲ್ ತುಂಬಿಡ್ರಿ. ಇದೇನ್ ತಯಾರಾಕೈತಲ್ಲ ದ್ರಾವಣ, ಇದನ್ನ ನೀವು ಹೊಲಕ್ಕ ಯಾವ್ದು ಬೆಕ್ಕದ ಬೆಳೆ ಇರೋಲ್ದ, ನಿಮ್ಮ ದ್ರಾಕ್ಷಿ ತಂದ್ರ ಒಂದ್ ಗಿಡಕ್ಕೆ ಒಂದ್ 1/2 ಲೀಟರ್ನ ಹಾಕ್ರಿ, 1 ಲೀಟರ್ ಹಾಕ್ರಿ. ಆ ಮಣ್ಣಿನೊಳಗೆ ಯಾವ್ಯಾವ ಪೋಷಕಾಂಶಗಳು ಕಡಿಮೆ ಅದಾವಲ್ಲ, ಅವು ಬೆಕ್ಕಾದ ಕಡಿಮೆ ಇರಲ್ಲ, ಅದನ್ನೆಲ್ಲ ತುಂಬು ಸಾಮರ್ಥ್ಯ ಇದಕ್ಕೈತಿ.